ಆಮೇಲೆ ಹೋಗೋಣ. ಮೊದಲು ನಿಮ್ಗೆ ದೇವಸ್ಥಾನ ತೋರಿಸ್ಬಿಡ್ತೀನಿ ಬನ್ನಿ. ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ. ಈಗ PHCಗೆ ಹೋಗೋಣ. ಅದನ್ನೇ ಮೇಡಮ್ ನಾನು ದೇವಸ್ಥಾನ ಆಗಿತ್ತು. ಬನ್ನಿ ಬನ್ನಿ. ಬನ್ನಿ ಮೇಡಮ್. ಮೇಡಮ್ ಇದು ಕನ್ಸಲ್ಟೇಷನ್ ರೂಮ್ ಮೇಡಮ್. ಬನ್ನಿ ಬನ್ನಿ. ಇದು ಇಂಜೆಕ್ಷನ್ ರೂಮ್ ಮೇಡಮ್. ಇದು ಹೌದಾ? ಬನ್ನಿ ಮುಂದೆ ಹೋಗೋಣ ಸರ್. ಎಷ್ಟು ತಿಂಗಳು ಮಗುಗೆ? ಮೇಡಮ್ ಬನ್ನಿ. ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಮೇಡಮ್ ಬನ್ನಿ ಬನ್ನಿ. ಮೇಡಮ್ ನಮಸ್ಕಾರ ಮೇಡಮ್. ಮೇಡಮ್ ಇವ್ರು ನಮ್ಮ ನರ್ಸಮ್ಮ ವಾಣಿ ಅಂತ. ಹೌದು ಮೇಡಮ್, ನನಗೆ ಹಾಸ್ಪಿಟಲ್ 10 ವರ್ಷ ಸರ್ವಿಸ್ ಆಗಿದೆ. ಇಲ್ಲಿ ಜನರ ಸೇವೆ ವಿಶ್ವಾಸ ಎಂಥದ್ದು ಅಂದ್ರೆ ಇದು ಸರ್ಕಾರಿ ಸೇವೆ ಅಂತ ಅನಿಸ್ತಾನೆ ಇಲ್ಲ. ನಾನು ಈ ಊರೊಳೆ ಆಗ್ಬಿಟ್ಟಿದ್ದೀನಿ ಮೇಡಮ್. ಹೌದು ಮೇಡಮ್. ಬನ್ನಿ ಮೇಡಮ್. ಇದು ಡಿಸ್ಪೆನ್ಸರಿ ಮೇಡಮ್. ಸ್ಟೋರ್ ರೂಮ್ ಆ ಕಡೆ ಇದೆ. ನಮ್ಮ ಡಾಕ್ಟರ್ ವಸಂತ್ ಅವ್ರ ರೂಮ್ ಇದೆ. ನಮಸ್ತೆ ಮೇಡಮ್, ಡಾಕ್ಟರ್ ವಸಂತ್ ಅಂತ. ನಮಸ್ತೆ, ನಾನು ಡಾಕ್ಟರ್ ಅನಿತಾ. ನಮ್ ಡಾಕ್ಟರ್ ವಸಂತ್ ಅವ್ರ ಮನೆ ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ ಮೇಡಮ್. ದಿನಾಗ್ಲೂ ಬೇಜಾರಿಲ್ದೆ ಅಪ್ ಅಂಡ್ ಡೌನ್ ಮಾಡ್ತಾರೆ ಪಾಪ. ಅದು ನಮ್ಮ ಕರ್ತವ್ಯ ಅಲ್ವೇ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಪೇಷಂಟ್ಸ್ ಇದ್ದಾರೆ. ಸರ್ ಇವತ್ತು 4 ಗಂಟೆಗೆ ವಾರ್ಡ್ ಸಭೆ ಇದೆ, ದಯವಿಟ್ಟು ಬಂದ್ಬಿಡಿ ಸರ್. ಮೇಡಮ್ ಇವತ್ತು ನಮ್ಮ ವಾರ್ಡ್ ಸಭೆ ಇದೆ. ಒಂದ್ಸಲ ನೀವು ನಿಮ್ ಗರ್ಭಗುಡಿನ ನೋಡಿದ್ರೆ ಹೊರಡ್ತೀವಿ. ನೀವು ಹೋಗಿ, ಡಾಕ್ಟರ್ ವಸಂತ್ ಇದಾರಲ್ಲ ಅವರೆಲ್ಲ ವಿವರಿಸ್ತಾರೆ. ಎಲ್ಲಾದ್ರೂ ಉಂಟೆ ಮೇಡಮ್? ಅಧ್ಯಕ್ಷರ ಆಜ್ಞೆ ಬೇರೆ ಆಗಿದೆ ನಮ್ಗೆ. ನಮಸ್ಕಾರ ಡಾಕ್ಟ್ರಮ್ಮ. ನೋಡಿದ್ರಾ, ನಾವೆಲ್ಲಾನು ಹೊರಟಿದ್ದಿದ್ರೆ ನಮಗ್ ಉಳುಗಾಲ ಎಲ್ಲಿ? ಮೇಡಮ್ ಇವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜಣ್ಣ. ಒಟ್ಟಾರೆ ನೀವು ಈ ಊರಿಗೆ ವರ್ಗ ಆಗಿ ಬಂದಿರೋದು ನಮ್ಮ ಊರಿನ ಪುಣ್ಯ. ಡಾಕ್ಟರ್ ಅಮ್ಮಗೆಲ್ಲ ತೋರಿಸಿದ್ರ? ನಾವೀಗಿನ್ನು ಹೊರಗಡೆ ಬಂದಿರ ಸರ್. ಬನ್ನಿ 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 ಬನ್ನಿ. ನೀವು ಇಲ್ಲೇ ಬರ್ತಾರೆ ಮೇಡಮ್. ಮೇಡಮ್ ನೀವು ನಮ್ಮ ಆಸ್ಪತ್ರೆಗೆ ಬಂದಿದ್ದು ನಮಗ್ 100 ಆನೆ ಬಲ ಬಂದ ಹಾಗಾಯ್ತು ಮೇಡಮ್. ಮೇಡಮ್ ಫೋಲಿಕ್ ಆಸಿಡ್ ಮಾತ್ರೆಗಳು ಐ ಫ್ಲೂಡ್ಗೆ ಡಾಕ್ಟರ್ ವಸಂತ್ ಕೊಟ್ಟಿರೋ ಇಂಡೆಂಟು ಮಂಜೂರಾಗಿದೆ ಅಂತ ಮೇಡಮ್. ಮೇಡಮ್ ಈಗ ತಾನೇ ಬರ್ತಾ ಇದ್ದಾರೆ. ಮೇಡಮ್ ನೀವು ಡಾಕ್ಟರ್ ವಸಂತ್ ಅವ್ರಿಬ್ರು ಕೂತ್ಕೊಂಡು ಯಾವ ಮಾತ್ರೆಗಳು ಬೇಕು ಅನ್ನೋದನ್ನ ಒಂದು ಪಟ್ಟಿ ಮಾಡಿ ಮೇಡಮ್. ನಮ್ಮ ಅಧ್ಯಕ್ಷರು ಪೇಟೆ ಕಡೆ ಹೋದಾಗ ಸಂಬಂಧಪಟ್ಟವ್ರಿಗೆ ಅದನ್ನ ತಲುಪಿಸಿ ಹೇಳಿಸ್ಬೇಕಾದವ್ರ ಕೈಲಿ ಹೇಳಿಸ್ತಾರೆ ಮೇಡಮ್. ಆಗ್ಲಿ. ಬನ್ನಿ 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 ಬನ್ನಿ.
ಗಿರಿಯಮ್ಮನಹಳ್ಳಿ ಪಕ್ಕ ತಾನೆ? ಗೊತ್ತಪ್ಪ. ಇಲ್ಲ, ಖಂಡಿತ ಆಗುತ್ತೆ ಸಾಯಂಕಾಲ. ಇಲ್ಲ, ಅದು ಏನಾಗಿತ್ತು, ಊರಿಗೆ ಹೋಗಿದ್ದ ಮನುಷ್ಯ. ಹೇಳಿದ್ದೆ, ಇವತ್ತು ಬಂದಿದ್ದಾನೆ, ಖಂಡಿತ ಐತೆ, ನಾನೇ ಬರ್ತೀನಿ, ಆಯ್ತಾ? ನೀನೇನು ತಲೆ ಕೆಡಿಸ್ಕೊಳಗ ಅದ್ರ ಬಗ್ಗೆ. ಬನ್ನಿ ಮೇಡಮ್. ಸರಿಯಾ? ಬನ್ನಿ. ಆಯ್ತು, ಸಂಜೆವರೆಗಾಗುತ್ತೆ. ಹಿಂದಿನ ಎಲ್ಲಾ ಲೇಡಿ ಡಾಕ್ಟರ್ಗಳ ಪರದಾಟ ಕಂಡು ಊರವರೆಲ್ಲ ಸೇರ್ಕೊಂಡು ಈ ಕ್ವಾರ್ಟರ್ಸ್ ಅಂತ ಕಟ್ಸಿದೀವಿ. ಎಲ್ಲ ಸೌಕರ್ಯ ಕೊಟ್ಟಿದೀವಿ ಅಂತಲ್ಲ ಮೇಡಮ್, ಏನೋ ತಕ್ಕ ಮಟ್ಟಿಗೆ ಸವಲತ್ತನ್ನ ಒದಗಿಸೋ ಪ್ರಯತ್ನ ಪಟ್ಟಿದೀವಿ. ಇದನ್ನೊಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ವ್ಯವಸ್ಥೆ ಮಾಡೋಣ. ತುಂಬಾ ಕಷ್ಟ ಅನ್ಸೋ ಬದುಕನ್ನ ಹಸನು ಮಾಡೋಕೆ ಒಂದಿಷ್ಟು ಸಾಮಾನ್ಯ ಪ್ರಜ್ಞೆ ಸಾಕೇನೋ. ನಮ್ಮ ಹಳ್ಳಿಗಳ ಉದ್ಧಾರ ಅಂತ ದೊಡ್ಡ ದೊಡ್ಡ ಮಾತಾಡದೆ ನಮ್ಮ ಮಿತಿಯಲ್ಲೇ ನಾವೇ ಹೀಗೆ ಸವಲತ್ತುಗಳನ್ನ ಕಲ್ಪಿಸಿಕೊಳ್ಳೋದ್ರಿಂದ ಎಂತೆಂಥ ದುರಂತಗಳನ್ನ ತಡೆಗಟ್ಟಬಹುದು. ಶ್ರಮದಾನದಿಂದಲೋ ಅಥವಾ ಮತ್ಯಾವುದಾದ್ರೂ ಉಪಾಯ ಬಳಸಿ ನಮ್ಮ ಗ್ರಾಮಗಳಿಗೆ ತುಂಬಾ ಅಗತ್ಯವಾಗಿ ಬೇಕಾಗೋ ಸೌಕರ್ಯ ಕಲ್ಪಿಸಿಕೊಳ್ಳಬಹುದಲ್ಲ ಅನ್ನೋ ನನ್ನ ಚಿಂತನೆಗೆ ಇಲ್ಲಿದೆ ಉತ್ತರ. ಎಲ್ಲ ಸಾಧ್ಯ, ಮನಸ್ಸೊಂದು ಮಾಡ್ಬೇಕಷ್ಟೇ. ಮೇಡಮ್ನವ್ರಿಗೆ ಈ ಜಾಗ ಇಷ್ಟವಾಗ್ಲಿಲ್ವೇನೋ? ಇಷ್ಟಿದ್ರೆ ಲೋಕ ಜಯಿಸ್ಬೋದು. ಏನ್ ಕೊರತೆ ಇದೆ ಇಲ್ಲಿ? ಹಂಗಾದ್ರೆ ಇನ್ನು ನಮ್ಗೆ ಅನುಮತಿ ಕೊಡಿ ಡಾಕ್ಟ್ರಮ್ಮ. ನಾವು ಸ್ವಲ್ಪ ವಾರ್ಡ್ ಸಭೆ ಮುಗಿಸಿ ಊರಿಗೆ 1000 ಬರ್ತಾ ಇದ್ದಾರೆ, ಅದ್ರ ವಿಸಿಟ್ಗೆ ತಯಾರಿ ಮಾಡ್ಕೊಂತೀವಿ. ನಿಮ್ ಸಾಮಾನು ಸರಂಜಾಮ ಏನಾದ್ರೂ ಇದ್ರೆ ಹೇಳಿ ಮೇಡಮ್, ಅದನ್ನ ತರಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಒಂದ್ ನಿಮಿಷ, ನೀವು ಮತ್ತೇನಾದ್ರೂ ಬೇಕಾದ್ರೆ ನೇರವಾಗಿ ಪಂಚಾಯತಿ ಕಚೇರಿ ಯಾಕೆಲ್ಲಾದ್ರೂ ಹೇಳಿ ಕಳಿಸಿ, ನಾವೇನ್ ಬರ್ತೀವಿ. ಬರ್ತೀವಿ ಮೇಡಮ್. ನಮಸ್ತೆ. ಹೇಳೋಣ. ಸರಿ. ಇವತ್ತಿನ ಓಣಿ ಸಭೆಯಲ್ಲಿ ನಾವು